ಕೊರೋನಾ ಹಿನ್ನೆಲೆಯಲ್ಲಿ ರೋಗ ನಿರೋಧಕ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಅಡಿಕೆ ಬೆಳೆಗಾರರ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಕೂಡ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸಿ ಚಾಕೊಲೇಟ್ ಉತ್ಪಾದನೆಗೆ ಚಿಂತನೆ ನಡೆಸಿದೆ. ಆಹಾರವೇ ಔಷಧ ಎಂಬ ಧ್ಯೇಯವಾಕ್ಯದಂತೆ ಕ್ಯಾಂಪ್ಕೋ ಕೂಡ ತನ್ನ ಉತ್ಪನ್ನಗಳನ್ನು ನೈಸರ್ಗಿಕತೆಗೆ ಒತ್ತು ನೀಡಿ ಮಾರ್ಪಾಡುಗೊಳಿಸ್ತಾ ಇದೆ. ಅಡಿಕೆ ಕೃಷಿಕರ ಸಂಕಷ್ಟಗಳಿಗೆ ನೆರವಾಗುವ ಉದ್ದೇಶದೊಂದಿಗೆ ಸ್ಥಾಪಿತಗೊಂಡ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ 1973ರಲ್ಲಿ ಸ್ಥಾಪನೆಗೊಂಡ ಈ ಸಹಕಾರಿ ಸಂಸ್ಥೆ ಹಲವಾರು ಮೈಲುಗಲ್ಲುಗಳನ್ನು ದಾಟಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ದೊಡ್ಡ ಚಾಕೊಲೇಟ್ ಫ್ಯಾಕ್ಟರಿಯನ್ನು ಹೊಂದಿರುವ ಕ್ಯಾಂಪ್ಕೋ ಪ್ರಸ್ತುತ 24 ವಿಧದ ಚಾಕೊಲೇಟ್ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಉತ್ಪಾದಿಸುತ್ತಿದೆ. ಸದ್ಯ ನೈಸರ್ಗಿಕವಾಗಿ ಉತ್ಪಾದನೆಯಾಗಿರೋದು ಸ್ಪೈಸಿ ಚಾಕ್ಲೇಟ್ ಮಾತ್ರ. ಇದು ಕ್ಯಾಂಪ್ಕೋ ದ ಫೇವರಿಟ್ ಚಾಕ್ಲೇಟ್ ಉತ್ಪನ್ನವಾಗಿ ಹೊರಹೊಮ್ಮಿದೆ. ಕೊರೋನಾ ಹಿನ್ನೆಲೆಯಲ್ಲಿ ರೋಗ ನಿರೋಧಕ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು, ಕ್ಯಾಂಪ್ಕೋ ಕೂಡ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸಿ ಚಾಕ್ಲೇಟ್ ಉತ್ಪಾದನೆಗೆ ಚಿಂತನೆ ನಡೆಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದೇ ಕೊರೋನಾ ಅಂತೇಳಿ ಅಲ್ಲ, ಯಾವುದಾದ್ರೂ ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಅಂದರೆ ಅದು ಇಮ್ಯುನಿಟಿ ಬೂಸ್ಟರ್ ಇರ್ಬೋದು, ವೈಟಮಿನ್ ಗ್ರೂಪ್ ಇರ್ಬೋದು, ಪ್ರೋಟೀನ್ ಸ್ಟ್ರಕ್ಚರಲ್ಲಿ ಬರುವಂಥದ್ದು, ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅದನ್ನು ನಾವು ಒಂದು ರೀತಿ ಹೊಸ ರೂಪ ಕೊಟ್ಟು ಚಾಕ್ಲೇಟ್ ರೂಪದಲ್ಲಿ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಬ್ರ್ಯಾಂಡ್ನ ಸ್ಪೈಸಿ ಚಾಕ್ಲೇಟ್ ಹೊರತುಪಡಿಸಿದ್ರೆ ಉಳಿದ ಎಲ್ಲ ಉತ್ಪನ್ನಗಳು ಪರಿಪೂರ್ಣ ನೈಸರ್ಗಿಕತೆಯನ್ನ ಹೊಂದಿಲ್ಲ. ಆರೋಗ್ಯಕ್ಕೆ ಪೂರಕ ಚಾಕ್ಲೇಟ್ಗಳನ್ನ ಉತ್ಪಾದಿಸುತ್ತಿದ್ರೂ ಕೆಲವು ಕಡೆಗಳಲ್ಲಿ ಅನಿವಾರ್ಯವಾಗಿ ಕೃತಕ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡಲಾಗ್ತಿದೆ. ಈಗ ಕೊರೋನಾ ಸೋಂಕು ಇಡೀ ದೇಶವನ್ನ ಕಾಡುತ್ತಿರುವ ಸಂದರ್ಭದಲ್ಲಿ ಹಲವು ಮಂದಿ ರೋಗ ನಿರೋಧಕ ಶಕ್ತಿ ಇರುವ ಉತ್ಪನ್ನಗಳ ಮೊರೆ ಹೋಗ್ತಿದ್ದಾರೆ. ಇದನ್ನ ಮನಗಂಡಿರುವ ಕ್ಯಾಂಪ್ಕೋ ಸಂಸ್ಥೆ ನೈಸರ್ಗಿಕ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಬಿಡಲು ತೀರ್ಮಾನಿಸಿದೆ. ಪ್ರಾಯೋಗಿಕ ಹಂತದಲ್ಲಿ 4 ಬಗೆಯ ಚಾಕ್ಲೇಟ್ಗಳಿಗೆ ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಿ ತಯಾರಿಸಲು ಮುಂದಾಗಿದೆ. ಆರೋಗ್ಯಕ್ಕೆ ಪೂರಕವಾದ ಬೆಲ್ಲ ಸೇರಿದಂತೆ ನ್ಯೂಟ್ರಿಷಿಯನ್ ಫೈಬರ್, ಅರಿಶಿನ, ಕಾಳು ಮೆಣಸು ಸೇರಿದಂತೆ ಮುಂತಾದ ಅಂಶಗಳನ್ನು ಅಡಕಗೊಂಡ ನೈಸರ್ಗಿಕ ಚಾಕ್ಲೇಟ್ ಉತ್ಪಾದಿಸಲು ಸಿದ್ಧತೆ ನಡೆದಿದೆ. ಇವತ್ತು ಎಲ್ಲರ ಕೊರೋನಾದಿಂದಾಗಿ ಅವರವರ ಆರೋಗ್ಯದ ಬಗ್ಗೆ ಹೆಚ್ಚೆಚ್ಚು ಕಾಳಜಿ ಇರುವುದರಿಂದ ಮತ್ತು ಸಹಜವಾಗಿ ನಮ್ಮದು ಅದು ಕರ್ತವ್ಯ ಕೂಡ ಆಗಿರುವುದರಿಂದ ನಾವು ಆ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಪೆಪ್ಪರ್ ಹಾಕಿ ಮಾಡ್ತೇವೆ, ಇನ್ನು ಅರಶಿನ ಹಾಕಿ ಮಾಡ್ತೇವೆ. ಇಂಥದ್ದೊಂದು 3-4 ಐಟಮ್ಗಳನ್ನು ನಾವು ಗುರುತಿಸ್ತೇವೆ. ಅದನ್ನು ಮುಂದೆ ಮಾಡ್ತಾ ಇದ್ದೇವೆ. ಅದನ್ನು ಪ್ರಾರಂಭದಲ್ಲಿ ಮಾರ್ಕೆಟ್ ನೋಡಿ ಮತ್ತೆ ಅದನ್ನು ಆನ್ಲೈನಿಗೆ ಕೂಡ ಹಾಕ್ತೇವೆ. ನೈಸರ್ಗಿಕ ಚಾಕ್ಲೇಟ್ ಬಾರ್ ಉತ್ಪಾದನೆ ಪ್ರಾಯೋಗಿಕವಾಗಿ 2 ತಿಂಗಳ ಮೊದಲೇ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ಆರಂಭವಾಗಿದೆ. ಇದನ್ನ ಪ್ರಯೋಗಕ್ಕೆ ಒಳಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ವೈಜ್ಞಾನಿಕವಾಗಿ ದೃಢಪಟ್ಟ ಬಳಿಕವೇ ಕ್ಯಾಂಪ್ಕೋ ಚಾಕ್ಲೇಟ್ ಮಾರುಕಟ್ಟೆ ಪ್ರವೇಶಿಸಲಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು.